ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಈ ಟೊಮೆಟೊ ಬೆಲೆಯಲ್ಲಿ ದಿಢೀರ್ ಅಂತ ಏರಿಕೆ ಕಂಡಿದೆ. ಸುಮಾರು ಕೆಜಿ 100ರ ಗಡಿ ದಾಟಿರುವಂಥದ್ದು. ಇನ್ನು ಅದರ ಕ್ವಾಲಿಟಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಟೊಮೆಟೊ ಬೆಲೆ ಕೂಡ ಒಂದಷ್ಟು ದುಬಾರಿ ಆಗಿದೆ. ಹೀಗಾಗಿ ಜನರು ಖರೀದಿ ಮಾಡೋಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಇದರ ಬೆನ್ನಲ್ಲೇ ತರಕಾರಿ ಬೆಲೆಯಲ್ಲಿ ಈ ಒಂದು ನುಗ್ಗೆಕಾಯಿಯ ಬೆಲೆ ದಿಢೀರ್ ಅಂತ ಏರಿಕೆ ಕಂಡಿದೆ. ಬರೀ ಎರಡು ನುಗ್ಗೆಕಾಯಿಗೆ 100 ರೂಪಾಯಿ, ಅಂದ್ರೆ ಜೋಡಿ ನುಗ್ಗೆಕಾಯಿಗೆ 100 ರೂಪಾಯಿ ಮಾರುಕಟ್ಟೆಯಲ್ಲಿ ಇರುವಂತದ್ದು. ಸದ್ಯಕ್ಕೆ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಇದೇ ರೀತಿ 100 ರೂಪಾಯಿ 100ರ ಗಡಿ ದಾಟಿದ್ರೆ ನಾವ್ ಏನ್ ಮಾಡೋದು? ಅದ್ರ ಬದಲು ಅರ್ಧ ಕೆಜಿ ಚಿಕನ್ ಆದ್ರೂ ತಗೊಂಡ್ಬಂದು ಸಾಂಬಾರು ಮಾಡಬಹುದಲ್ವಾ? ಚಿಕನ್ಗಿಂತ ಈ ನುಗ್ಗೆಕಾಯಿ ಬೆಲೆನೇ ಜಾಸ್ತಿ ಆಗ್ತಿದೆಯಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ತಮಿಳುನಾಡು ಭಾಗದಲ್ಲಿ ದಿತ್ವ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆ, ಚಳಿ ಜಾಸ್ತಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಈ ಒಂದು ನುಗ್ಗೆಕಾಯಿ ಬೆಳೆಯಲ್ಲಿ ಇಳುವರಿ ಕಮ್ಮಿ ಆಗಿದೆ. ಹಾಗಾಗಿ ಎಸ್ಪೆಷಲಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ತಮಿಳುನಾಡಿನಿಂದ ಈ ನುಗ್ಗೆಕಾಯಿಗಳು ಸಪ್ಲೈ ಆಗುವಂತದ್ದು. ಹಾಗಾಗಿ ತಮಿಳುನಾಡಿನಲ್ಲಿ ಇಳುವರಿ ಕಡಿಮೆ ಆಗಿದ್ರಿಂದ ಸಪ್ಲೈ ಕೂಡ ಬೆಂಗಳೂರಿನಲ್ಲಿ ಕಮ್ಮಿ ಆಗಿದೆ. ಹಾಗಾಗಿ ಈ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ.